ನಮಸ್ಕಾರ ವೀಕ್ಷಕರೇ, ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನನಗೆ ಗೊತ್ತು ನಿಮ್ಮ ಮನೆಯಲ್ಲಿ ದಸರಾ ಸಂಭ್ರಮ ಬಹಳ ಜೋರಾಗಿ ಆಚರಣೆ ಮಾಡ್ತಾ ಇದ್ದೀರಾ ಅಂತ. ನಿಮ್ಮ ದಸರಾ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚು ಮಾಡುವಂತಹ ಪ್ರಯತ್ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಮಾಡ್ತೀನಿ. ಹಾಗಾಗಿಯೇ ವಿಶೇಷ ಅತಿಥಿಯ ಮನೆಗೆ ನಾನಿವತ್ತು ಬಂದಿದ್ದೀನಿ. ನಾನು ಒಳಗಡೆ ಅಡಿ ಇಡ್ತಾ ಇದ್ದ ಹಾಗೆ ಎಲ್ಲೆಲ್ಲೂ ಆಧ್ಯಾತ್ಮದ ಆ ಗಂಧ ನಿಜಕ್ಕೂ ಮನಸ್ಸಿಗೆ ತುಂಬ ಮುದ ನೀಡ್ತಾ ಇದೆ. ಆಕೆ 10 ವರ್ಷದಿಂದಲೇ ತಾನು 10 ವರ್ಷ ಇದ್ದಾಗಲೇ ಕಲೆಯ ಕುರಿತಾಗಿ ಆಸಕ್ತಿಯನ್ನು ತೋರಿ ನೃತ್ಯದಲ್ಲಿ, ಸಂಗೀತದಲ್ಲಿ, ನಿರ್ದೇಶಕರಾಗಿ ಕೂಡ ಬಹಳಷ್ಟು ಹೆಸರು ಮಾಡಿರುವ ಆಕೆಯನ್ನು ನಾವು ನಾಟ್ಯ ಕಲಾ ಅಭಿನೇತ್ರಿ ಅಂತ ಕರಿಬಹುದು. ಯಾಕಂದರೆ ಆಕೆ ಆ ಬಿರುದಾಂಕಿತರು. ನಿಮ್ಮೆಲ್ಲರಿಗೂ ಗೊತ್ತಾಗಿರಬಹುದು ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಾನು ಮಾತನಾಡ್ತಾ ಇರುವಂತಹದ್ದು ಅತ್ಯದ್ಭುತ ಕಲ್ಪನೆಯ ನಿರ್ದೇಶಕಿಯಾದಂತಹ ರೂಪಾ ಅಯ್ಯರ್ ಅವರ ಮನೆಯಲ್ಲಿ ನಾವಿದ್ದೀವಿ. ಅವರ ಜೊತೆ ದಸರಾ ಸಂಭ್ರಮನ ಹಂಚ್ಕೊಳ್ತೀವಿ, ಅವರ ಜೊತೆ ದಸರಾ ಆಚರಣೆ ಮಾಡ್ತೀವಿ. ಇನ್ಯಾಕ್ ತಡ, ಬನ್ನಿ ಅವರನ್ನ ಭೇಟಿಯಾಗೋಣ, ಅವರಿಗೂ ದಸರಾ ವಿಶೇಷ ಹೇಳೋಣ, ಜೊತೆಗೆ ದಸರಾ ಸಂಭ್ರಮವನ್ನ ಹಂಚ್ಕೊಳ್ಳೋಣ. ಬನ್ನಿ. ನಮಸ್ಕಾರ ರೂಪಾ ಅಯ್ಯರ್ ಅವರೇ. ನಮಸ್ತೆ. ದಸರಾ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯಗಳು, ದಸರಾ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಥ್ಯಾಂಕ್ ಯು. ನಮ್ಮ ಮನೆ ತನಕ ಬಂದಿದ್ದೇನೆ. ಇಲ್ಲ, ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಈಗಾಗಲೇ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೆ, ಒಳಗಡೆ ಬರ್ತಾ ಇದ್ದ ಹಾಗೆ ಆ ಹಬ್ಬದ ಸಂಭ್ರಮದ ಜೊತೆಗೆ ಆಧ್ಯಾತ್ಮದ ಗಂಧ ಮನಸ್ಸಿಗೆ ತುಂಬ ಮುದ ನೀಡ್ತಾ ಇದೆ ಅಂತ. ನಾವು ಇಡೀ ಮನೆಯನ್ನು ನೋಡಿದ್ರೆ ಎಲ್ಲೆಲ್ಲೂ ದೇವರ ಚಿತ್ರಪಟಗಳು, ಎಲ್ಲೆಲ್ಲೂ ಆ ಪೂಜೆ ಅನ್ನೋದು ಮನಸ್ಸಿಗೆ ತುಂಬ ಒಗ್ತಾ ಇದೆ ಅಂತ ಹೇಳ್ಬೋದು. ದಸರಾ ಸಂಭ್ರಮ ನಿಮ್ಮ ಪಾಲಿಗೆ ಬೇರೆಯದ್ದೇ ರೀತಿಯ? ಅಂದ್ರೆ ನನಗೆ ಎಲ್ಲಾ ಹಬ್ಬಗಳನ್ನು ಇದೇ ರೀತಿ ಆಚರಿಸ್ತೀನಿ. ದಸರಾ ಅಂದಾಗ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ 9 ದಿನ ಒಟ್ಟಿಗೆ ಬರೋದ್ರಿಂದ, ಆಮೇಲೆ 10ನೇ ದಿನ ದಸರಾ ಬರೋದ್ರಿಂದ. ಸೊ 9 ದಿನ ನವರಾತ್ರಿಗಳಲ್ಲಿ ರಾತ್ರಿ ಪೂಜೆನ ಮಾಡಿ 10ನೇ ದಿನ ಬೆಳಗ್ಗೆ ವಿಜಯದಶಮಿನ ಆಚರಿಸ್ತೀವಿ. ಆದರೆ ನಿಮ್ಮ ಮನೆಯಲ್ಲಿ ಒಂದು ರೀತಿ ವಾತಾವರಣವೇ ಬಹಳ ವಿಭಿನ್ನವಾಗಿದೆ. ಅಂದರೆ ನಾವು ಸಾಮಾನ್ಯವಾಗಿ ದಸರಾ ಹಬ್ಬಕ್ಕೆ ಹೋದರೆ ಎಲ್ಲೆಲ್ಲೂ ಬೊಂಬೆಗಳನ್ನು ಜೋಡಿಸಿರ್ತಾರೆ, ಸಾಮಾನ್ಯವಾದಂತಹ ಹಬ್ಬದ ಅಡುಗೆ ಮಾಡ್ತಾರೆ. ಆದರೆ ನಿಮ್ಮಲ್ಲಿ ಬಹಳ ಸೊಗಸಾಗಿರುವಂತಹ ದೇವರ ಮಂದಿರನ ನಾವು ನೋಡ್ತಾ ಇದ್ದೀವಿ. ಯಾವಾಗ್ಲೂ ಇದ್ದೇ ಇರುತ್ತೆ ಇದೆಲ್ಲ. ಸೊ ನಮ್ಮ ಮನೇಲಿ ಅಂದ್ರೆ ನಾನು ಮೊದಲಿಂದಾನು ದೇವಿನ ಆಸೆ ಪಟ್ಟು ಪ್ರೀತಿಯಿಂದ ತುಂಬಾ ದಿನ ಬೇಡ್ಕೊಂಡಿದ್ದಕ್ಕೆ ತುಂಬಾ ವರ್ಷಾಂತರ ಆಕೆ ಬಂದು ನಮ್ಮ ಮನೇಲಿ ಕೂತಿದ್ದಾಳೆ. ಸೊ ಯಾಕೆಂದ್ರೆ ಎಷ್ಟೊಂದು ಜನರ ಮನೇಲಿ ದೊಡ್ಡ ವಿಗ್ರಹನ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ನನಗೆ ಯಾವಾಗ್ಲೂ ದುರ್ಗಾದೇವಿ ಚಿಕ್ಕ ವಯಸ್ಸಿಂದ ತುಂಬಾ ಪ್ರೀತಿ. ಸೊ ನಾನು ಅವ್ರನ್ನ ತುಂಬಾ ಬೇಡ್ಕೊಂಡು ತುಂಬಾ ವರ್ಷಗಳು ನವರಾತ್ರಿ ದೇವಿ ಇಲ್ದೇನೆ, ಅಂದ್ರೆ ಈ ಪ್ರತಿಮೆ ಇಲ್ದೇನೆ ಪೂಜೆ ಮಾಡ್ತಾ ಇದ್ದೆ. ಆಮೇಲೆ ಮನಸ್ಸು ಮಾಡಿ ಇವಾಗ ಬಂದಿದ್ದಾರೆ. 5 ವರ್ಷ ಆಯ್ತು ನಮ್ಮ ಮನೆಗೆ. ಬಹಳ ತುಂಬಾ ಸೊಗಸಾದಂತಹ ವಿಗ್ರಹ, ತುಂಬಾ ಮುದ್ದಾದಂತಹ ವಿಗ್ರಹ. ಇದೇ ರೀತಿಯಾಗಿ ನವರಾತ್ರಿಯನ್ನು ಆಚರಿಸ್ತೀರಾ? ಅಂದರೆ ನೀವು ಬಹಳ ಸಣ್ಣದ್ರಿಂದಲೇ ತಮ್ಮ ಕಾಯಕದ ಕಡೆ ಹೋದವರು, ಅಂದರೆ 10ನೇ ವರ್ಷದಿಂದಲೇ ನಿಮ್ಮ ಪಯಣ ಆರಂಭಿಸಿದ್ರಿ. ಇವತ್ತಿನ ನಿಮ್ಮ ಸಾಧನೆ ನೋಡಿದ್ರೆ ನಿಜಕ್ಕೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅದೊಂದು ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ನಿಮ್ಮ ಆ ಪಯಣ ಹೇಗಿತ್ತು ದಸರಾ ಸಂದರ್ಭದಲ್ಲಿ ನೀವು ನೆನಪಿಸ್ಕೊಳ್ಳೋದಾದ್ರೆ? ಯಾಕಂದರೆ ಸಾಮಾನ್ಯವಾಗಿ 10 ವರ್ಷದ ಮಗು ಅಂದರೆ ಕಲರ್ ಲಂಗ ಹಾಕ್ಕೊಂಡು, ಅಮ್ಮ ಕೊಟ್ಟಿದ್ದ ಬಳೆಗಳನ್ನ ಹಾಕ್ಕೊಂಡು, ಊರೆಲ್ಲ ಸುತ್ತಾಡಿಕೊಂಡು, ಎಲ್ಲರ ಮನೆಗೆ ಹೋಗಿ ತಿಂಡಿ ತಿನಿಸು ತಿಂದು ಬರುವಂತಹ ಆ ಸಂದರ್ಭದಲ್ಲೇ ನೀವು ಕಾಯಕದ ಕಡೆ, ಅಂದರೆ ನೃತ್ಯದ ಕಡೆ ಒಲವು ತೋರಿಸಿದವರು, ಅದ್ರ ಬಗ್ಗೆನೇ ಮುಂದುವರಿಸ್ಕೊಂಡು ಹೋದವರು. ದಸರಾ ಆಚರಿಸ್ತಿದ್ರಾ? ಖಂಡಿತ. ನನಗೆ ಯಾವಾಗಲೂ ಏನು ಪೂಜೆ ಮಾಡ್ಬೇಕಾದ್ರೂ, ಹಬ್ಬ ಆಚರಿಸ್ಬೇಕಾದ್ರೂ ನಾನು ನಮ್ಮಮ್ಮಂಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ. ಯಾಕೆಂದರೆ ಅವರು ಚಿಕ್ಕ ವಯಸ್ಸಿಂದ ನಮಗೆಲ್ಲ ಅದನ್ನ ಹೇಳ್ಕೊಡದೆ ಹೋಗಿದ್ರೆ ನಮಗೆ ಬರ್ತಿರ್ಲಿಲ್ಲ. ಜ್ಞಾನ ಮಾರ್ಗದಲ್ಲಿ ಬೆಳೀತಾ ಒಂದೊಂದನ್ನೇ ಕಲ್ತ್ಕೊಂಡಿರಬಹುದು ನಾನು, ಬೇರೆ ಅಡಿಷ್ನಲ್ ಆಗಿ ಏನೇನು ಇನ್ನೂ ಎಲಾಬ್ರೇಟ್ ಆಗಿ ಯಾವ ರೀತಿ ಮಾಡಬಹುದು ಅಂತ. ಆದರೆ ಇನಿಷಿಯಲಿ ನನ್ನಲ್ಲಿ ಭಕ್ತಿನ ಮೂಡಿಸಿದವರು ನನ್ನ ತಾಯಿ. ಅಂದರೆ ನನ್ನ ಕೈಲಿ ವ್ರತಗಳನ್ನ ಮಾಡಿಸೋರು, ಹಬ್ಬಗಳ ದಿನ ಇಷ್ಟೋ ತನಕ ಉಪವಾಸನೇ ಇರಬೇಕು. ನಾವು ಚಿಕ್ಕ ಮಕ್ಕಳಾದ್ರೂ ನಮಗೆ ಮುಟ್ಟಕ್ಕೆ ಕೊಡ್ತಿರ್ಲಿಲ್ಲ, ಬೈತಿದ್ರು. ಸೊ ಗಣೇಶ ಹಬ್ಬ ಆಗಿರಲಿ, ಆಮೇಲೆ ನಾವೆಲ್ಲ ಇದ್ದಿದ್ದು ಪುಟ್ಟು ಮನೆಯಲ್ಲಿ. ಸೊ ಮನೆಯೆಲ್ಲ ಸಗಣಿ ನೆಲ ಇತ್ತು, ಸಗಣಿ ನೆಲದಲ್ಲೇ ಸಗಣಿ ತಂದು ಹಬ್ಬಕ್ಕೆ ಅಂತ ಒರೆಸಿ ರಂಗೋಲೆ ಇಟ್ಟು, ಸೊ ನಾವೆಲ್ಲ ಅಷ್ಟು ಕಷ್ಟದಲ್ಲಿದ್ರೂ ಬೊಂಬೆಗಳೆಲ್ಲ ಜೋಡಿಸಿ, ಪೈರು ಬೆಳೆಸಿ, ಪಾರ್ಕ್ ಥರ ಎಲ್ಲ ಮಾಡಿ ಅದೆಲ್ಲ ಮಾಡ್ತಾ ಇದ್ವಿ. ಅವಾಗ ಎಂಜಾಯ್ ಮಾಡ್ತಿದ್ವಿ ಅಮ್ಮ ಬೊಂಬೆನೆಲ್ಲ ಕೂಡಿಸ್ಬೇಕು ಅಂತಂದಾಗ. ಆಮೇಲೆ ಎಲ್ಲ ಮನೆ ಮಕ್ಕಳನ್ನು ಕರೆದವ್ರಿಗೆ ಚೆರ್ಪ್ ಕೊಡ್ತಿದ್ವಿ, ಬಾಗ್ನ ಕೊಡ್ತಿದ್ವಲ್ಲ ಅದಕ್ಕೆ. ಆಮೇಲೆ ಆ ಭಕ್ತಿ ಅನ್ನೋದು, ಆಮೇಲೆ ಮೊದಲಿಂದ ಗಣೇಶನ ಪೂಜೆ ಎಲ್ಲ ಮಾಡಿಸೋರು, ವ್ರತ ಮಾಡಿಸೋರು. ದುರ್ಗಾದೇವಿನ ಚಿಕ್ಕ ವಯಸ್ಸಿಂದ ನನ್ನಲ್ಲಿ ನಿನಗೆ ಶಕ್ತಿ ಕೊಡೋದೆ ಆ ದೇವಿ ಅಂತ ಅವ್ರು ಹೇಳ್ಕೊಟ್ಟು ನನ್ನಲ್ಲಿ ಬೆಳೆಸಿದ್ರು. ಇವಾಗ ನಾವು ಬೆಳೀತಾ ಒಂದಷ್ಟು ವೇದ ಉಪನಿಷತ್ತು ಬ್ರಹ್ಮಸೂತ್ರಗಳನ್ನ ಓದ್ಕೊಂಡು ಸೊ ಭಗವದ್ಗೀತೆ ಪ್ರಕಾರ ನಾನು ಭಕ್ತಿ ಮಾರ್ಗದಲ್ಲಿ ಹೇಗೆ ಮಾರ್ಗದಿಂದ ಯೋಗಕ್ಕೆ ಹೇಗೆ ಕಾಲಿಡಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಹಾಗೆ ಭಕ್ತಿನ ಬೆಳೆಸ್ಕೊಂಡು, ಜ್ಞಾನವನ್ನ ಬೆಳೆಸ್ಕೊಂಡು ಯಾವ
ಜ್ಞಾನನ ಎಲ್ಲೆಲ್ಲಿ ಅಳವಡಿಸ್ಕೋಬೇಕು. ಸೊ ಒಂದು ಪೂಜೆ ಮಾಡಬೇಕಾದ್ರೂ ಯಾವ ರೀತಿ ಆಚರಣೆನ ನಾನು ಮಾಡ್ಕೊಂಬರ್ಬೇಕು. ನವರಾತ್ರಿಲಿ 9 ದಿನ ಉಪವಾಸ ಇದ್ದು, ಯಾಕಂದ್ರೆ ಅಗ್ನಿ ಕಾರ್ಯ ಮಾಡಕ್ ಮುಂಚೆ ಏನು ತಿಂದಿರಬಾರ್ದು, ಉಪವಾಸನೇ ಇರಬೇಕು. ಸೊ ನಾನು ಹೋಮ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನೀಟಾಗಿ ಪಾಲಿಸ್ಕೊಂಬಂದು ಶ್ರದ್ಧೆಯಿಂದ ನಾ ಮಾಡಬೇಕು. ಯಾಕಂದ್ರೆ ಇದು ಯಾವುದು ಆಡಂಬರಕ್ಕಾಗಿ ಮಾಡೋದಿಲ್ಲ. ಕೊನೆಗೆ ನನ್ನ ಮನಸ್ಸಿಗೆ ಸಮಾಧಾನ ಆಗಬೇಕು. ಆಮೇಲೆ ನನ್ನ ಜೊತೆ ಸೂಪರ್ ನ್ಯಾಚುರಲ್ ಪವರ್ ಅಂದರೆ ಪ್ರಕೃತಿ ಜೊತೆ, ದೇವರ ಜೊತೆ ನನ್ನ ಕನೆಕ್ಷನ್ ಬೆಳಿಬೇಕು. ಸೊ ಅದಕ್ಕಾಗಿ ಒಂದೊಂದೇ ಹಬ್ಬಗಳನ್ನು ಪೂರ್ಣವಾಗಿ ತಿಳ್ಕೊಂಡು ಮಾಡಿ. ಬ್ಯೂಟಿಫುಲ್ ಮೆಸೇಜ್ ಕೊಟ್ರಿ. ಅಂದರೆ ನನ್ನ ಮನಸ್ಸಿಗೆ ಶಾಂತಿ ಆಗಬೇಕು ಹಾಗೂ ಪ್ರಕೃತಿಗೆ ಅದು ಒಪ್ಪಬೇಕು ಅಂತ. ಸೊ ದಸರಾ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿದ್ದೀವಿ, ಆದರೆ ಮನೆ ಕಾಲಿಡ್ತಾ ಇದ್ದ ಹಾಗೆ ದೇಗುಲಕ್ಕೆ ಕಾಲಿಟ್ಟ ಹಾಗಾಯಿತು. ಸೊ ನಿಮ್ಮ ದೇಗುಲದ ಒಂದು ಪರಿಚಯ ನಮಗೆ ಮಾಡಿಸ್ಕೊಡ್ಬೋದಾ? ನಮ್ಮ ದೇವ್ರ ಮನೆ. ಇಲ್ಲಿ ನಾನು ಮೂಲವಾಗಿ ಶ್ರೀಚಕ್ರ ಇಟ್ಟಿದ್ದೀನಿ, ಸಾಲಿಗ್ರಾಮ ಇಟ್ಟಿದ್ದೀನಿ, ಆಮೇಲೆ ಲಕ್ಷ್ಮಿ. ಇದು ನನ್ನ ಮೂಲ ದೇವರು ದುರ್ಗಾದೇವಿ, ಚಾಮುಂಡೇಶ್ವರಿ. ಅಂದ್ರೆ ಅಲ್ಲಿ ಪರ್ಮನೆಂಟ್ ಆಗಿ ಜ್ಞಾನ ಸ್ವರೂಪಿಣಿ, ಶಕ್ತಿ ಸ್ವರೂಪಿಣಿಯಾಗಿ ಅಲ್ಲೇ ಕೂತಿರ್ತಾರೆ. ಇದು ಹಯಗ್ರೀವರು ಮತ್ತೆ ಮಧ್ವಾಚಾರ್ಯರಿಗೆ ಕೃಷ್ಣ ಸಿಕ್ಕಿದ್ದು. ಆಮೇಲೆ ನನಗೆ ಪ್ರಿಯವಾದ ದೇವರು ಶ್ರೀನಿವಾಸರಲ್ಲಿದ್ದಾರೆ. ಹಾಗೆ ಇದು ಮಹಾಲಕ್ಷ್ಮಿ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ನಮ್ಮ ಮನೆಗೆ ಬಂದು ಕೂತಿದ್ದಾರೆ. ಮೊದಲು ದುರ್ಗಾದೇವಿ ಮಾತ್ರ ಇದ್ರು, ಈಗ ಮಹಾಲಕ್ಷ್ಮಿನೂ ಬಂದಿದ್ದಾರೆ. ಈಗ ಇಬ್ರು ಜೊತೆ ಆಗಿದ್ದಾರೆ. ಸೊ ಇಲ್ಲಿ ನಾವು ಪುಟ್ಟ ಪುಟ್ಟ ಗೊಂಬೆಗಳನ್ನ ನಾವು ನೋಡ್ತಾ ಇದೀವಿ. ಬೊಂಬೆಗಳು ಸಂಪ್ರದಾಯಕ್ಕೆ, ಶಾಸ್ತ್ರಕ್ಕೆ ಇಡಬೇಕು ಅಂತಾನೆ ಅದು ನಮ್ಮ ಪಟ್ಟದ ಬೊಂಬೆಗಳನ್ನ ಇಡ್ತೀವಿ ಸಾಮಾನ್ಯ. ಬಹಳ ಸುಂದರವಾಗಿದೆ. ರೂಪ ಅವರೇ, ದಸರಾ ಹಬ್ಬದ ಸಂಭ್ರಮದ ಬಗ್ಗೆ ನಮಗೆ ವಿವರಿಸಿದ್ರಿ. ನೀವು ಯಾವ ರೀತಿ ಆಚರಿಸ್ತೀರಾ ಅಂದರೆ ವಿಭಿನ್ನವಾದಂತಹ ಪೂಜೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ತಿದೆ. ಯಾಕೆಂದರೆ ಹೆಣ್ಮಕ್ಳು ದಸರಾ ಅಂದರೆ ಗೊಂಬೆಗಳನ್ನು ಅಲಂಕಾರ ಮಾಡುವಂಥದ್ದು ಅಥವಾ ಶಾಸ್ತ್ರೋಕ್ತವಾಗಿ ಕೆಲವೊಂದು ಪೂಜೆಗಳನ್ನು ಮಾಡಿಬಿಡ್ತಾರೆ. ಆದರೆ ನಿಮ್ಮ ವಿಧಿವಿಧಾನ ಬಹಳ ವಿಭಿನ್ನ ಅನಿಸುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ? ಇಲ್ಲ, ತುಂಬ ಜನ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಕೆಲವಷ್ಟು ಜನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿಕೊಂಡು 9 ದಿನ ನವರಾತ್ರಿನ ಆಚರಿಸ್ತಾರೆ. ಕೆಲವು ಜನ ಬೊಂಬೆಗಳನ್ನೆಲ್ಲ ಕೂಡಿಸಿ, ಅಂದರೆ ಮನೇಲಿ ಪುಟ್ಟ ಮಕ್ಕಳಿದ್ದಾಗ ಬೊಂಬೆ ಕೂಡಿಸಿ ಮಕ್ಕಳನ್ನೆಲ್ಲ ಕರೆದು ಚೆರುಪ್ ಕೊಟ್ಟು ಬಾಗ್ನ ಕೊಟ್ಟು ಮಾಡೋದು ಕೂಡ ಅದು ಪದ್ಧತಿ ನಾವು ಚಿಕ್ಕವರಾದಾಗಲಿಂದ ಇತ್ತು, ಇವಾಗಲೂ ಮಾಡ್ತಿದ್ದೀವಿ. ಆದರೆ ನಾನು ಹೆಚ್ಚು ಎಲ್ಲ ಹಬ್ಬಕ್ಕೂ ನಾನು ಪೂಜೆ ಮಾಡೋದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀನಿ. 9 ದಿನ ನವರಾತ್ರಿಗಳಲ್ಲಿ 9 ದಿನ ರಾತ್ರಿ ಅಗ್ನಿ ಕಾರ್ಯ ಹೋಮ ಮಾಡ್ಕೊಳ್ತೀನಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಗಂ ಗಣಪತಿಯೈ ನಮಃ. ಓಂ ಐಂ ಹ್ರೀಂ ಶ್ರೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಪುನ್ನಾಗ ಸೌಗಂಧಿಕರಸತ್ಕಚ ಕುರುವಿಂದಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಜದಲಿಕಸ್ಥಲ ಶೋಭಿತ ಮುಖಚಂದ್ರ ಕಳಂಕಾಭ ಮೃಗನಾಭಿವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹತೋರಣ ಚಿಲ್ಲಿಕ ವಕ್ತ್ರಲಕ್ಷ್ಮೀ ಪರೀವಾಹ ಚಲನ್ಮೀನಾಭಲೋಚನ. ಓಂ ಭೂಪುರುಷ ಆವಾಹಯಾಮಿ, ದ್ವಪುರುಷ ಆವಾಹಯಾಮಿ, ಸ್ವಃ ಪುರುಷ ಆವಾಹಯಾಮಿ. ಓಂ ಭೂರ್ಭುವ ಸ್ವಃ ಮಹಾಲಕ್ಷ್ಮಿ ಆವಾಹಯಾಮಿ. ಆಸನಂ ಸಮರ್ಪಯಾಮಿ. ಮನೋಹರ ತಾಟಂಕಯುಗಲೀಭೂತ ತಪನೋಡುಪಮಂಡಲ ಪದ್ಮರಾಗ ಸಿರಾದರ್ಶ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಹ್ರೀಂ ಶ್ರಿಯಂ ದೇಹಿ ಮಹಾಲಕ್ಷ್ಮೀ ಆಗಚ್ಚ ಸ್ವಾಹಾ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಹ್ರೀಂ ಶ್ರಿಯಂ ದೇಹಿ ಮಹಾಲಕ್ಷ್ಮೀ ಆಗಚ್ಚ ಸ್ವಾಹಾ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಹ್ರೀಂ ಶ್ರಿಯಂ ದೇಹಿ ಮಹಾಲಕ್ಷ್ಮೀ ಆಗಚ್ಚ ಸ್ವಾಹಾ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಹ್ರೀಂ ಶ್ರಿಯಂ ದೇಹಿ ಮಹಾಲಕ್ಷ್ಮೀ ಆಗಚ್ಚ ಸ್ವಾಹಾ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಹ್ರೀಂ ಶ್ರಿಯಂ ದೇಹಿ ಮಹಾಲಕ್ಷ್ಮೀ ಆಗಚ್ಚ ಸ್ವಾಹಾ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಭಾಗ್ಯ
ಒಳ್ಳೇದಾಗಲಿ, ಶುಭವಾಗಲಿ ದಸರಾಯಿಂದ. ನನ್ನ ದಸರಾ ಬಹಳ ವಿಶೇಷ ಅಂತ ಹೇಳಬಹುದು ಇವತ್ತು. ಯಾಕೆಂದರೆ ನಾನು ದಸರಾ ಹಬ್ಬ ಅಂದರೆ ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಬಹಳ ಸರಳವಾದಂತಹ ಪೂಜೆ, ಬೊಂಬೆಗಳನ್ನು ಮಾತ್ರ ನೋಡ್ತಾ ಇದ್ದಿದ್ದು. ಆದರೆ ಹೋಮ ಹವನದ ಮೂಲಕ ಇಷ್ಟು ಶಾಂತಿಯುತವಾದಂತಹ ದಸರಾ ನನ್ನ ಜೀವನದಲ್ಲಿ ಮೊದಲನೇ ಸಲ ನಿಮ್ಮ ಜೊತೆ. ಥ್ಯಾಂಕ್ ಯು, ನಿಮಗೆ ತುಂಬ ಧನ್ಯವಾದಗಳು. ಖಂಡಿತ ಪವರ್ಫುಲ್ ಆಗಿರುತ್ತೆ ಅದು. ಸೊ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೇದಾಗಲಿ. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ಆಗಲೇ ತುಂಬ ಎನರ್ಜಿ ಸಿಗಲಿ. ದೇವರು ತುಂಬ ನಮಗೆ ಜ್ಞಾನನ, ಶಕ್ತಿನ ಕೊಡಲಿ. ಯಾಕೆಂದರೆ ನಾವೆಲ್ಲರೂ ಒಳ್ಳೆ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನಮಗೆಲ್ಲ ಒಳ್ಳೊಳ್ಳೆ ಜ್ಞಾನನ ಕೊಡಲಿ ದೇವಿ ಅಂತ ಬೇಡ್ಕೊಳ್ತೀನಿ. ಆಮೇಲೆ ಭಕ್ತರಲ್ಲಿ, ವೀಕ್ಷಕರಲ್ಲಿ ಬೇಡ್ಕೊಳ್ಳೋದಷ್ಟೇ, ಹಬ್ಬಗಳ ಆಚರಣೆ ಮತ್ತು ಪದ್ಧತಿನ ಖಂಡಿತ ಮುಂದುವರಿಸ್ಕೊಂಡು ಹೋಗಿ. ಯಾಕೆಂದರೆ ನೀವಿವತ್ತು ಮಾಡೋದ್ರಿಂದ ನಿಮ್ಮ ಮಕ್ಕಳು ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಯಾಕೆಂದರೆ ನಮ್ದೆಲ್ಲ ಇಲ್ಲೇ ನಾವು ಬಿಟ್ಬಿಟ್ರೆ ನೆಕ್ಸ್ಟ್ ಡಿಸ್ಕಂಟಿನ್ಯೂ ಆಗುತ್ತೆ. ತುಂಬ ಜನ ನಾನು ನೋಡ್ತೀನಿ ಹಬ್ಬಗಳ ದಿನಾನು ಮಾಲಲ್ಲಿ ಓಡಾಡ್ತಾ ಇರ್ತಾರೆ, ಇಲ್ಲ ಫಿಲ್ಮ್ಗೆ ಹೋಗಿರ್ತಾರೆ. ಯಾಕೆಂದರೆ ಹಬ್ಬಗಳು ತುಂಬ ವಿಶೇಷವಾದ ದಿನ, ಅದು ಪವರ್ಫುಲ್ ದಿನ. ಸೊ ಆ ದಿನ ಮನೆಯಲ್ಲಿದ್ದು ಒಂದು ಸ್ವಲ್ಪ ಹೊತ್ತು ಪೂಜೆ ಮಾಡಿ ಮಕ್ಳಿಗೆ ಅದನ್ನ ಹೇಳ್ಕೊಟ್ರೆ ನೆಕ್ಸ್ಟ್ ಅದೇ ಕಂಟಿನ್ಯೂ ಮಾಡ್ಕೊಳ್ತಾರೆ ಮುಂದೆ ಮಕ್ಕಳು. ಒಂದು ಅದ್ಭುತವಾದಂತಹ ಸಂದೇಶ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ನಿಮ್ಮ ಆಧ್ಯಾತ್ಮಿಕ ಜೀವನ, ಕರ್ಮಯೋಗ ಹೀಗೆ ಮುಂದುವರಿತಾ ಇರಲಿ, ನಿಮ್ಮ ಬಾಳು ಮತ್ತಷ್ಟು ಸೊಗಸಾಗಲಿ ಅಂತ ಈ ದಸರಾ ವಿಶೇಷ ಸಂದರ್ಭದಲ್ಲಿ ಆಶಿಸ್ತೀನಿ. ಧನ್ಯವಾದ. ಥ್ಯಾಂಕ್ಸ್ ಅ ಲಾಟ್. ವೀಕ್ಷಕರೇ, ನೋಡಿದ್ರಲ್ಲ, ರೂಪಾ ಅಯ್ಯರ್ ಅವರ ಮನೆಯಲ್ಲಿ ದಸರಾದ ವಿಭಿನ್ನತೆ, ವೈಶಿಷ್ಟ್ಯತೆಯನ್ನು ಹೋಮ ಮಾಡೋದ್ರ ಮೂಲಕ ಬಹಳ ಪರಿಶುದ್ಧ ರೀತಿಯಲ್ಲಿ, ಬಹಳ ಶಾಂತ ರೀತಿಯಲ್ಲಿ ದಸರಾವನ್ನು ಆಚರಿಸ್ತಾರೆ. ನಿಮ್ಮ ಜೀವನದಲ್ಲೂ ಕೂಡ ಈ ದಸರಾ ಬಹಳಷ್ಟು ಸಂತೋಷ ತರಲಿ, ಬಹಳಷ್ಟು ಯಶಸ್ಸು ತರಲಿ ಅನ್ನೋ ಆಶಯದೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.